ನೋಡ್ರಿ ಇವತ್ತ ನಮ್ಮವ್ರು ಹೇಳೋಷ್ಟೊತ್ತಿಗೆ ನಮ್ದಂತೂ ಜಳಕಾಗಿ ಪೂಜೆ ಮಾಡತಿದ್ದೀರಿ. ಅದಕ್ಕೆ ಅವ್ರ ಬೆಡ್ಶೀಟ್ ಎಲ್ಲ ಸರಿ ಮಾಡತ್ತಿದ್ರು ನೋಡ್ರಿ. ಅದಾದ್ಮೇಲೆ ಅವ್ರ ಅಡಿಗೆ ಮನೆಗೆ ಬಂದರಿ, ಕರಿ ಚಾ ಕುಡಿದ್ರಿ, ಸ್ವಲ್ಪ ಗಂಟ್ಲು ಸರಿ ಹಾಕ. ಹಂಗ ಅವ್ರಿಗೆ ಇನ್ನೂ ಸರಿ ಹೋಗಿರ್ಲಿಲ್ಲ, ಬಿಸಿನೀರ್ ಕಾಸ್ಕೊಂಡ ಗುಳುಗುಳು ಮಾಡಿದರಿ. ಅದಾದ್ಮೇಲೆ ನೋಡ್ರಿ ನಮ್ಮ ಅವರ ತುಳಸಿಗೆ ನೀರ್ ಹಾಕತ್ತಾರ್ರಿ. ಹಂಗ ಅವ್ರು ಬಿಸಿನೀರ್ ಕಾಸಾಗ ಇಟ್ಕೊಂಡ್ರಿ ಜಾಗ. ಆಮೇಲೆ ನೆನಪಾತ್ರಿ ಕಟಿಂಗ್ ಮಾಡ್ಸ್ಕೊಬೇಕಂತ ಕಟಿಂಗ್ ಅಂಗಡಿಗೆ ಹೋದ್ರ ನೋಡ್ರಿ. ಇದ ರೋಡ್ರಿ, ಅಲ್ಲಿ ನೋಡಿದ್ರ ಕಟಿಂಗ್ ಅಂಗಡಿ ಮುಚ್ಚಿತ್ರಿ, ಓಪನ್ ಆಗಿರ್ಲಿಲ್ಲ. ಹಂಗ ವಾಪಸ್ ಬರೋ ಮುಂದ ಬ್ರೆಡ್ ತಗೊಂಬಂದಿರಿ ಬೇಕ್ರಿಗೆ ಹೋಗಿ. ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಳೋ ಸಲುವಾಗಿ ನೋಡಿ ಬ್ರೆಡ್ ಚೀಲ ಹೆಂಗ್ ತೋರ್ಸತ್ತಾರು. ಅದಾದ್ಮೇಲೆ ಮನೆಗೆ ಅವ್ರು ಬರೋ ಅಷ್ಟೊತ್ತಿಗೆ ನಮ್ಮ ಅತ್ತಿ ಫಾಲ್ ಹಚ್ಚತ್ತಿದ್ದರಿ. ಆಮೇಲೆ ಅವ್ರು ಹಂಗ ಬ್ರೆಡ್ ಆಮ್ಲೆಟ್ ಎಲ್ಲ ಮಾಡ್ಕೊಂಡು ನಾಷ್ಟಾ ಸಾಸ್ ಜೊತೆ ಬ್ರೆಡ್ ಆಮ್ಲೆಟ್ ಎಲ್ಲ ತಿಂದ್ಬಿಟ್ಟರಿ. ಆಮೇಲೆ ರಾತ್ರಿ ಎಣಿಸಿಟ್ಟಿದ್ರಲ್ರಿ ಓಟ್ಸದು, ಅದನ್ನು ತಿಂದರಿ. ಮತ್ತು ಹೊಟ್ಟಿನ ಸ್ವಲ್ಪ ತುಂಬಸಾಕಂತ ಹೇಳಿ ಚಾ ಕುಡಿದ್ರಿ. ಆಮೇಲೆ ಅವ್ರ ಪಾಡಿಗೆ ಅವ್ರ ಲ್ಯಾಪ್ಟಾಪ್ ತಗೊಂಡು ವರ್ಕಿ ಕೂತರಿ. ಹಂಗ ನಂದೇನ್ರಿ, ನಾನು ಮದ್ವಿ ಬಾಳಿದ್ದು, ಸೀರೆಗಳು ಬಾಳಿದ್ದು, ಅದಕ್ಕೆ ಫಾಲ್ ಹಚ್ಚತ್ತಿದ್ನಿ. ಅದಾದ್ಮೇಲೆ ನೋಡ್ರಿ ಹಂಗ ಪಿಕ್ಚರ್ ನೋಡ್ಕೊತ ಕೂತಿದ್ರಿ ಎಲ್ಲಾರು. ಇವತ್ತಿನ ಡೇ ಇದಾಗಿತ್ರಿ. ಆಮೇಲೆ ಸಂಜೆ ಆತು. ಮತ್ ನೆಕ್ಸ್ಟ್ ಡೇಗ್ ಅಂತ ಹೇಳಿ ಪ್ರೋಟೀನ್ ಪೌಡರ್, ಹಾಲೊಳಗ ಓಟ್ಸ್ ಎಲ್ಲ ಮಿಕ್ಸ್ ಹಾಕಿ ನೆನೆಸಿಡತ್ತಿದ್ದರಿ ನೋಡ್ರಿ. ಹಿಂಗ್ ನೆನೆಸಿಟ್ಟಿದ್ರು. ಅದಾದ್ಮೇಲೆ ನೋಡ್ರಿ ಇವ್ರಿಗೆ ಲ್ಯಾಂಪ್ ಅಂದ್ರ ಬಹಳ ಇಷ್ಟ ರೀ. ಈ ಲೈಟ್ ಆನ್ ಮಾಡಿ ಇವತ್ತಿನ ಲಾಗ್ ಮುಗ್ಸತ್ತಾರಿ. ಥ್ಯಾಂಕ್ ಯು ರೀ.